16ನೇ ವಿಧಾನಸಭೆಯ ಕಳೆದ ಅಧಿವೇಶನದ ನಂತರ ರಾಜ್ಯದ ಹಾಲಿ ಸಚಿವರಾಗಿದ್ದ ಡಿ ಸುಧಾಕರ್, ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷರಾಗಿದ್ದ ಸಿ ವೀರಣ್ಣ, ಮಾಜಿ ಸಚಿವರುಗಳಾಗಿದ್ದ ವೆಂಕಟರಮಣಪ್ಪ, ರಾಮಚಂದ್ರಗೌಡ, ವಿಧಾನಸಭೆಯ ಮಾಜಿ ಸದಸ್ಯರುಗಳಾಗಿದ್ದ ಕೆ.ಆರ್. ಶ್ರೀನಿವಾಸಯ್ಯ, ಎಚ್.ಎಸ್. ಪುಟ್ಟರಂಗ, ಸೈಯದ್ ಯಾಸಿನ್, ಬಿ. ಶ್ರೀನಿವಾಸನ್, ಎಚ್.ಎಂ. ಚಂದ್ರಶೇಖರಪ್ಪ, ಆರ್.ಜಿ. ವೆಂಕಟಾಚಲಯ್ಯ, ಎಸ್. ಕೃಷ್ಣಪ್ಪ, ರಾಜ್ಯಸಭೆಯ ಮಾಜಿ ಸದಸ್ಯರಾಗಿದ್ದ ಎಚ್. ಹನುಮಂತಪ್ಪ, ಖ್ಯಾತ ಹಿನ್ನೆಲೆಯ ಗಾಯಕರಾಗಿದ್ದ ಶ್ರೀಮತಿ ಎಸ್. ಜಾನಕಿ, ಶ್ರೀಮತಿ ಆಶಾ ಭೋಂಸ್ಲೆ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದ ಎಚ್. ಡಿ. ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ಅವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಸಿ ಬಯಸುತ್ತಾರೆ. ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್. ಡಿ. ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ಅವರು 1937ರಲ್ಲಿ ಹಾಸನ ತಾಲೂಕಿಗೆ ಮುತ್ತಿಗೆ ಹಿರೇಹಳ್ಳಿನಲ್ಲಿ ಜನಿಸಿದ್ದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಹುಟ್ಟಿನ ಪ್ರಾಥಮಿಕ ಶಿಕ್ಷಣವನ್ನು ಮತ್ತು ಹೊಳೆನರಸೀಪುರ ತಾಲೂಕಿನಲ್ಲಿ ಹಳೇಕೋಟೆಯಲ್ಲಿ ಮಾಧ್ಯಮ ಶಿಕ್ಷಣವನ್ನು ಪೂರೈಸಿದ್ದರು. ಶ್ರೀಮತಿ ಚೆನ್ನಮ್ಮ ಅವರು ಶ್ರೀ ದೇವೇಗೌಡರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ದಿನಗಳಿಂದಲೂ ಅವರ ಬೆಳವಣಿಗೆ ಬೆನ್ನೆಲುಬಾಗಿ ನಿಂತಿದ್ದರು. ದೇವೇಗೌಡರ ರಾಜಕೀಯ ಕುಟುಂಬದಲ್ಲಿ ಅಡೆತಡೆ ಇಲ್ಲದೆ ಬೆಳೆದು ನಿಲ್ಲಲು ಚೆನ್ನಮ್ಮ ಅವರ ಕೊಡುಗೆ ಅಪಾರ. ಪತಿಯನ್ನು ಉರಿದುಂಬಿಸುವ ಶಕ್ತಿಯಾಗಿ ನಿಂತ ಚೆನ್ನಮ್ಮ ಅವರು ಎಂದೂ ಪತಿಯ ರಾಜಕೀಯ ಜೀವನದಲ್ಲಿ ಹಸ್ತಕ್ಷೇಪ ಮಾಡುತ್ತಿರಲಿಲ್ಲ. 2 ಪುತ್ರಿಯರು, 4 ಮಂದಿ ಪುತ್ರರು ಹೊಂದಿದ ಶ್ರೀಮತಿ ಚೆನ್ನಮ್ಮ ಅವರ 2ನೇ ಮಗನಾಗಿ ಎಚ್. ಡಿ. ರೇವಣ್ಣ ಅವರು ರಾಜ್ಯದ ಮಾಜಿ ಸಚಿವರಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಸದನದ ಸದಸ್ಯರಾಗಿದ್ದಾರೆ. 3ನೇ ಮಗನಾದ ಎಚ್. ಡಿ. ಕುಮಾರಸ್ವಾಮಿ ಅವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಕೇಂದ್ರ ಸಚಿವರಾಗಿದ್ದಾರೆ. ಆದರ್ಶ ಗೃಹಿಣಿಯಾಗಿದ್ದ ಶ್ರೀಮತಿ ಚೆನ್ನಮ್ಮ ಅವರು ಪರಮ ದೈವಭಕ್ತರು. ಮನೆಗೆ ಬರುವ ಅತಿಥಿಗಳಿಗೆ ಊಟೋಪಚಾರ ಮಾಡಿ ಅದರಿಂದ ಸತ್ಕರಿಸುವುದರಿಂದ ಅವರನ್ನು ಎಲ್ಲರೂ ಅನ್ನಪೂರ್ಣೆ ಎಂದು ಕರೆಯುತ್ತಿದ್ದರು. ಭಾರತೀಯ ನಾರಿ ಸಂಸ್ಕೃತಿಯ ಸಭ್ಯತೆಯ ಗೆರೆ ದಾಟದೆ ಬದುಕಿದ ಚೆನ್ನಮ್ಮ ಅವರು ಇಂದು ಪೀಳಿಗೆಗೆ ಆದರ್ಶಪ್ರಾಯರಾಗಿದ್ದಾರೆ. ಶ್ರೀಮತಿ ಚೆನ್ನಮ್ಮ ಅವರು 18/7/26ರಂದು ನಿಧನ ಹೊಂದಿರುತ್ತಾರೆ.